ಬಿಗ್ ಬಾಸ್ ಜರ್ನಿನೇ ತುಂಬ ಚೆನ್ನಾಗಿತ್ತು. ಅದೊಂದು ಹೊಸ ಪ್ರಪಂಚ. ಎಲ್ಲರೂ ಹೇಳ್ತಾರೆ ಅದು ಜೀವನ ಪಾಠ ಅಂತ. ಅಂದರೆ ನಾನು ಹೊರಗಡೆನೇ ತುಂಬ ದೊಡ್ಡ ದೊಡ್ಡ ಪಾಠಗಳನ್ನ ನೋಡಿರೋದ್ರಿಂದ ಆಚೆ ಬಂದಮೇಲೆ ನಮಗೊಂಥರ ಎಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಅಲ್ಲಿ ಆಗ್ತಾ ಇದ್ದಿದ್ದು ಜಗಳ. ಹೊರಗಡೆ ನಾವು ದೊಡ್ಡದನ್ನು ನೋಡ್ತೀವಿ, ಸೊ ಅಲ್ಲಿ ಸಣ್ಣದ್ರಿಂದನೇ ನಮಗೊಂದು ದೊಡ್ಡದು ಪಾಠ ಕಲಿಯೋಕೆ ಸಿಗುತ್ತೆ. ಅದಕ್ಕೆ ರಿಲೇಟ್ ಮಾಡಿದಾಗ ಅಲ್ಲಿ ಸಣ್ಣ ಮಟ್ಟದಲ್ಲಿ ನಡೆಯುತ್ತೆ, ಆಚೆ ಕಡೆ ಇಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಒಂದು ಸಣ್ಣ ಊಟದ ವಿಚಾರನೂ ಅಲ್ಲಿ ದೊಡ್ಡದಾಗುತ್ತೆ. ಒಂದು ಕಾಫಿ ಪುಡಿ ಕದ್ರೂ ಅಲ್ಲಿ ದೊಡ್ಡದಾಗತ್ತೆ. ಯಾರೋ ಏನೋ ಒಂದು ಪದ ಬಳಕೆ ಮಾಡಿದ್ರೆ ಅದು ಬೆಳಗಿಂದ ಸಂಜೆ ತನಕ ಜಗಳ ಆಗುತ್ತೆ. ಯಾಕಂದ್ರೆ ಅಲ್ಲಿ ಕ್ಯಾಮ್ರಾ ಇರುತ್ತೆ. ಸೊ ಅದನ್ನು ಮೀರಿ ಆ ಚೌಕಟ್ಟಿನಲ್ಲೇ ನಾವೇನೋ ಮಾಡಬೇಕು. ಆಚೆ ಕಡೆ ಕ್ಯಾಮ್ರಾ ಇರಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಮೀರಿ ಏನೇ ದೊಡ್ಡ ತಪ್ಪುಗಳಾದರೂ ಅಲ್ಲಲ್ಲೇ ಅದು ಮುಚ್ಕೊಂಡು ಹೋಗುತ್ತೆ. ಬಟ್ ಒಳಗಡೆ ಕ್ಯಾಮ್ರಾ ಇರೋದ್ರಿಂದ ಸಣ್ಣದು ದೊಡ್ಡದಾಗುತ್ತೆ. ಸೊ ಒಂದೊಂದ್ಸಲ ಅದನ್ನು ನೋಡಿದ್ರೆ ನಗಬೇಕು ಅಂತಲೂ ಅನಿಸುತ್ತೆ. ಬಟ್ ಅಲ್ಲಿ ಆಟ ಅಂತ ಬಂದಾಗ ನಮಗೆ ಅದೇ ದೊಡ್ಡದಾಗಿರುತ್ತೆ. ಆ ಪ್ರಪಂಚದಲ್ಲಿ ಯಾರ ಬೇರೆ ಹೊರ ಪ್ರಪಂಚದ ಜೊತೆಗೆ ಸಂಪರ್ಕ ಇರೋದಿಲ್ಲ. ಒಂದು ಮೊಬೈಲ್ ಆಗಲಿ ಯಾವುದು ಹೊರಗಡೆ ಒಂದು ಸೌಂಡ್ ಕೂಡ ನಮಗೆ ಕೇಳಕ್ಕೆ ಸಿಗ್ತಾ ಇರಲಿಲ್ಲ. ಸೊ ಆ ಒಂದು ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ನಾವು ಮೊಬೈಲಲ್ಲಿ ಏನೇನೋ ನೋಡ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾ ಇದೆ ಅನ್ನೋದಕ್ಕೆ ನೋಡ್ತೀವಿ. ಅಲ್ಲಿ ಇಲ್ಲ ಅಂತ ಅಂದಾಗ ನಾನು ಒಂಚೂರು ಮೊಬೈಲ್ನ ಮಿಸ್ ಮಾಡ್ಕೊಂಡೇ ಇಲ್ಲ. ಸೊ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀವಿ. ನಾವು ಏನು ಇದಕ್ಕೆ ಇರ್ತೀವೋ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀವಿ. 2 ಸಲ ಊಟ ಅಂದರೆ ಅಷ್ಟಕ್ಕೆ, ಕಾಫಿ ಇಲ್ಲ ಅಂದರೆ ಕಾಫಿ ಇಲ್ಲ, ಮೊಬೈಲ್ ಇಲ್ಲ ಅಂದರೆ ಇಲ್ಲ. ಫ್ಯಾಮಿಲಿ ಇನ್ನೊಂದು ಮಿಸ್ ಮಾಡ್ಕೋತೀವಿ ವಿನಃ. ಸೊ ಎಲ್ಲವನ್ನು ಬಿಟ್ಟು ಇರಬಹುದು ಅಂತ ನನಗೆ ಬಿಗ್ ಬಾಸ್ ಕಲಿಸ್ಕೊಟ್ಟಿದೆ.